ನಾನಿವತ್ತು ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಇದ್ದೀನಿ. ಇಲ್ಲಿ ಏನೆಲ್ಲ ಆಗ್ತಿದೆ, ಜಿಲ್ಲಾಧಿಕಾರಿ ಕಚೇರಿ ಬದಲಾದ ಬಳಿಕ ಹಳೆ ಜಿಲ್ಲಾಧಿಕಾರಿ ಕಚೇರಿ ಈಗ ಏನಾಗಿದೆ, ಈ ಎಲ್ಲ ವಿಚಾರಗಳ ಕುರಿತು ನಮ್ಮ ಜೊತೆ ಇವತ್ತು ಜನತಾ ರಿಪೋರ್ಟ್ನಲ್ಲಿ ಹಿರಿಯ ವಿದ್ವಾಂಸರು ಹಾಗೂ ಇತಿಹಾಸ ತಜ್ಞರಾದಂತಹ ಪ್ರೊಫೆಸರ್ ನಂಜರಾಜ ಅರಸ್ ಅವರಿದ್ದಾರೆ. ಅವರು ಇದರ ಕುರಿತಂತ ಮಾತಾಡ್ತಾರೆ. ನಾನು ಅವ್ರ ಕೈಗೆ ನನ್ನ ನ್ಯೂಸ್ ಫಸ್ಟ್ ಲೋಗೋವನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗ್ತೀನಿ. ಸರ್ ತಗೊಳ್ಳಿ ಸರ್ ಪ್ಲೀಸ್. ನಾನು ನಂಜರಾಜ ಅರಸು. ಬಹಳ ಬೇಜಾರಿಂದ ಹೇಳಬೇಕಾಗಿದೆ. ಮೈಸೂರು ಪಾರಂಪರಿಕ ನಗರಿ ಅಂತ ಹೇಳ್ತೀವಿ. ನಮ್ಮಲ್ಲಿ ಪಾರಂಪರಿಕ ನಗರಿ ಅಂತ ಹೇಳೋ ಕಾರಣ ಅರಮನೆ ಒಂದನ್ನೇ ಗಮನದಲ್ಲಿ ಇಟ್ಕೊಂಡು ನಾವು ಮಾತಾಡ್ತೀವಿ. ಅರಮನೆಗಿಂತಲೂ ಹಳೆಯ ಕಟ್ಟಡಗಳು, ಸೊಗಸಾದ ಕಟ್ಟಡಗಳು, ಇತಿಹಾಸ ಇಟ್ಕೊಂಡಿರುವಂಥ ಕಟ್ಟಡಗಳು ಮೈಸೂರಿನಲ್ಲಿವೆ. ಅರಮನೆ ಒಂದನ್ನೇ ಉಳಿಸ್ಬೇಕಾ? ಬೇರೆ ಕಟ್ಟಡಗಳು ಹೊಡೆದಾಕದ? ಇಲ್ಲಿ ಈಗ ನಾನು ಹಳೆಯ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ನಿಂತಿದ್ದೀನಿ. ಇಲ್ಲೇ ಇದೆ ಹಳೆಯ ಜಿಲ್ಲಾಧಿಕಾರಿ ಕಟ್ಟಡ. ಹೊಸ ಕಟ್ಟಡ ನಿರ್ಮಾಣ ಆಯಿತು ಸಿದ್ಧಾರ್ಥ ಲೇಔಟ್ಲೆ. ಜಾಗ ಸಾಲೋದಿಲ್ಲ. ಹಳೆ ಕಟ್ಟಡ ಬಿದ್ದಿದ್ದೋಗ್ಬಿಟ್ಟಾತು. ಇತಿಹಾಸ ಏನಾದರೂ ಅನಾಹುತ ಆಯಿತು ನಮಗೆ ಅಂತ ಹೇಳ್ಕೊಂಡು ಹೊಸ ಕಟ್ಟಡ ಕಟ್ಟಿ ದೊಡ್ಡ ಕಟ್ಟಡಕ್ಕೆ ಹೋದರು. ಈ ಕಟ್ಟಡ ಹೀಗೆ ಇದೆ. ರಿಪೇರಿ ಮಾಡಿದ್ರಾ? ಇಲ್ಲ. ಮಿನಿ ಅರಮನೆ ಇದ್ದಾಗೆ ಇದೆ. ಈ ಕಟ್ಟಡದ ವಿಶೇಷತೆ ಏನಂದರೆ, ಮೈಸೂರಿನಲ್ಲಿ ರಾಜರ ಆಳ್ವಿಕೆ ಇದ್ದಂಥ ಸಮಯದಲ್ಲಿ ಒಂದು ವಿಧಾನಮಂಡಲ ಇತ್ತು, ಅಸೆಂಬ್ಲಿ, ಕೌನ್ಸಿಲ್, ಪ್ರಜಾಪ್ರತಿನಿಧಿ ಸಭೆ ಅಂತ ಕರಿತಾ ಇದ್ರು ಅಸೆಂಬ್ಲಿನ. ನ್ಯಾಯ ವಿಧಾಯಕ ಸಭೆ ಅಂತ ಕೌನ್ಸಿಲನ್ನು ಕರಿತಾ ಇದ್ರು. ಪ್ರಜಾಪ್ರತಿನಿಧಿ ಸಭೆ ಶುರು ಮಾಡಿದವರು 10ನೇ ಚಾಮರಾಜೇಂದ್ರ ಒಡೆಯರು 1871ರಲ್ಲಿ. ಅವರ ನಿಧನ ನಂತರ ಅವ್ರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಹಾರಾಜರಾಗ್ತಾರೆ. 1907ರಲ್ಲಿ ಅವರು ನ್ಯಾಯ ವಿಧಾಯಕ ಸಭೆ ಕೌನ್ಸಿಲ್ ಶುರು ಮಾಡ್ತಾರೆ, ಲೆಜಿಸ್ಲೇಟಿವ್ ಕೌನ್ಸಿಲ್. ಹಿರಿಯರಿಗೆ ಚುನಾವಣೆಯಲ್ಲಿ ಗೆದ್ದು ಇಲ್ಲಿ ಬರೋಕ್ಕಾಗದೇ ಇರೋರಿಗೆ, ಹಳ್ಳಿಗಳಲ್ಲಿ ಅಲ್ಲಿರುವಂಥ ಹಿರಿಯರು, ಇಂಥ ಹಿರಿಯರಿಗೆ ಪ್ರಾತಿನಿಧ್ಯ ಕೊಡಬೇಕು, ಅವರ ಅಭಿಪ್ರಾಯವನ್ನು ಕೇಳಬೇಕು ಶುರು ಮಾಡಿದ್ರು. ಅದು ನಡೆಸೋದಲ್ಲಿ ಇದನ್ನು ಒಂದು ಹಂತದಲ್ಲಿ ಜಗನ್ಮೋಹನ ಅರಮನೆಯಲ್ಲಿ ನಡೀತು. ಈ ಕಟ್ಟಡ ಪ್ರಾರಂಭ ಆದಮೇಲೆ ಈ ಕಟ್ಟಡ ಇದು ಹಳೆಯ ಜಿಲ್ಲಾಧಿಕಾರಿ ಕಚೇರಿ. ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಹಳೆ ಜಿಲ್ಲಾಧಿಕಾರಿ ಹೊಸ ಜಿಲ್ಲಾಧಿಕಾರಿ ಅಂತಲ್ಲ. ಈ ಕಟ್ಟಡ ಹಳೇದಾಯಿತು ಅಂತ ಜಿಲ್ಲಾಧಿಕಾರಿ ಕಚೇರಿಗೆ ಹೊಸ ಕಟ್ಟಡವನ್ನು ಕಟ್ಟಿ ಅಲ್ಲಿಗೆ 1 ವರ್ಷ ಆಯಿತು ಸ್ಥಳಾಂತರ ಮಾಡಿದ್ರು. ಈ ಕಟ್ಟಡ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷವೂ ವಾರ್ಷಿಕ ರಿಪೇರಿ ಮಾಡ್ಕೊಂಡು ಬಂದಿದ್ದರೆ ಸರಿಯಾದ ಅರ್ಥದಲ್ಲಿ ಅಕೌಂಟ್ ಬುಕ್ಕಲ್ಲ, ರಿಪೇರಿ ಮಾಡಿದರೆ ಇದನ್ನು ಖಾಲಿ ಮಾಡೋ ಅವಶ್ಯಕತೆ ಬರ್ತಿರಲಿಲ್ಲ. ಏನೋ ಒಂದು ಅಧಿಕಾರಿಗಳ ಚಪ್ಪಲ, ರಾಜಕಾರಣಿಗಳ ಚಪ್ಪಲ ಹೊಸ್ತಿರಬೇಕು ಹೊಲ್ತಿರಬೇಕು ಹೋದರು. ಏನು ಮಾಡ್ತೀರಿ ಈ ಕಟ್ಟಡನ? ಹೀಗೆ ಬಿಟ್ಟರೆ ಇದು ಭೂತ್ ಪಗ್ಲಾಗುತ್ತೆ. ಈಗಲೇ ಅರ್ಧ ಭೂತ್ ಪಗ್ಲಾಗಿದೆ ಇದು ಈ ಕಟ್ಟಡ. ಅಲ್ಲಿಂದ ನೋಡಿದ್ರೆ ಚೆನ್ನಾಗಿದೆ ಕಟ್ಟಡ, ರಿಪೇರಿ ಇಲ್ಲದೆ ಚೆನ್ನಾಗಿದೆ. ಆದರೆ ನೀವು ಯಾವಾಗ ಅಲ್ಲಿಗೆ ಸ್ಥಳಾಂತರ ಆದರೆ ಹೊಸ ಕಟ್ಟಡಕ್ಕೆ ಮರ್ತ್ರಿ ಇದನ್ನು. ಏನಾಗಿದೆ ಕಟ್ಟಡ? ಗಾರೆ ಕಿತ್ತೋಗಿದೆ, ಇಟ್ಟಿಗೆ ಕಿತ್ತಾಕ್ತಾರೆ, ನೋಡೋರ ಗತಿ ಇಲ್ಲ, ವಿಚಾರಿಸೋರ ಗತಿ ಇಲ್ಲ, ಧೂಳು ಹೊಡೆಯೋರ ಗತಿ ಇಲ್ಲ.
ಸುಂದರವಾದ ಪೋರ್ಟಿಕೋ ಇದೆ. ಇದ್ರ ಪೋರ್ಟಿಕೋ ಅಂತ ಹೇಳೋಕ್ಕಾಗಲ್ಲ, ಪಾಳು ಮನೆ ಅಂತ ಹೇಳಬೇಕು. ತೋರ್ಸಪ್ಪ, ಉದ್ದಕ್ಕೂ ತೋರ್ಸಪ್ಪ. ಸರ್ಕಾರ ಕೈ ಬಿಟ್ಟರೆ ಹೇಗೆ ಕೈ ಬಿಡುತ್ತೆ? ಲಾಸ್ಟ್ ಔಟ್ ಬಿಲ್ಡಿಂಗ್ಸ್ ಇದೆ, ಎಲ್ಲೋ ಒಂದು ಕಡೆ ರಿಪೇರಿ ಇಲ್ಲದೆ ಬಿಲ್ಟು ತಾರಿಸಿ ಖಾಲಿ ಮಾಡಿಸಿದ್ರು, ಹೊಸ್ದಾಗಿ ಕಟ್ತೀವಿ ಅಂದರು. ಹೇಳಿದವರು ಸತ್ತೋದ್ರು ಅಂತ ಕಾಣುತ್ತೆ, ಹೊಸ್ದಾಗಿ ಕಟ್ತೀವಿ ಅಂತ. ಸುಮಾರು 15 ವರ್ಷ ಆಯಿತು ಕಟ್ಟಿಲ್ಲ. ಇಲ್ಲಿ ಈ ಕಟ್ಟಡ ಮ್ಯೂಸಿಯಂ ಮಾಡ್ತೀವಿ ಅಂತ ಹೇಳ್ತಾರೆ ಅವರು, ಸರ್ಕಾರ. ಮ್ಯೂಸಿಯಂ ಮಾಡ್ಬೇಕಾದ್ರೆ ಮತ್ತೆ ರಿಪೇರಿ ಇಲ್ಲ, ಹೀಗೆ ಮಾಡ್ತಾರೋ ಮುರ್ಕುಲ್ ಬರಿಯ ಮ್ಯೂಸಿಯಂ ಅಂತ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಎಲ್ಲ ರೀತಿಯ ಆಗಬಾರದ ಚಟುವಟಿಕೆಗಳೆಲ್ಲವೂ ಇಲ್ಲಿ ಆಗ್ತವೆ. ಸಾಯಂಕಾಲ ಆದರೆ ವೇಶ್ಯಾವೃತ್ತಿಯ ಅಡ್ಡ ಆಗುತ್ತೆ, ಇದು ಕುಡುಕರ ಅಡ್ಡ ಆಗುತ್ತೆ. ಇಲ್ಲಿ ಒಬ್ಬ ವಾಚ್ಮನ್ನು ಅಂತಿರ್ತಾನೆ, ಹೇಗಿದೆ ನೋಡಿ ಇದು. ಸಂಜೆಲಿ ಹೋಗ್ತಾರೆ, ಗೋಪ್ಯವಾದ ಸ್ಥಳಗಳು ಬೇಕಾದಷ್ಟಿವೆ. ಮೇಲೆ ನಾವು ರೂಮು ಬೇಗ ತಗೊಳ್ಬೇಕಾಗಿಲ್ಲ. ನಾನು ಯಾಕೆ ಇಷ್ಟು ಸಂಕಟಪಟ್ಟು ಹೇಳ್ತೀನಿ ಅಂದರೆ, ಮೈಸೂರಿನಲ್ಲೂ ಇಂಥ ಪಾರಂಪರಿಕ ಕಟ್ಟಡ ಅಸೆಂಬ್ಲಿ ನಡೀತಾ ಇತ್ತು. ಅದೇ ಮೈಸೂರಿಗೆ ಮಹಾರಾಜರು ಬಿಟ್ಟರೆ ಸೆಕೆಂಡ್ ಸೀನಿಯರ್ ಜಿಲ್ಲಾಧಿಕಾರಿ ಅವನಿಲ್ಲಿದ್ದ. ನೀತಿ ನಿರೂಪಣೆ ಮಾಡುವಂಥ ಕಂಪ್ನಿಗಳಿಲ್ಲಿದ್ದವು. ವಿಧಾನಸೌಧ ಇವತ್ತೇನಿದೆ, ರಾಜರ ಕಾಲದಲ್ಲಿ ಇದೇ ಕಟ್ಟಡ ನಮಗೆ ವಿಧಾನಸೌಧ. ಮಹಾರಾಜರು ಎದುರಿಗೆ ಇದ್ದರು, ಆಡಳಿತ ಕಚೇರಿ ಇದು. ಈ ಕುಡುಕರ ಹಾವಳಿ, ನೀತಿಗೆಟ್ಟ ಹೆಣ್ಮಕ್ಕಳ ಹಾವಳಿ. ಒಂದು ಇತ್ತೀಚೆಗೆ ಒಂದು ಫೋಟೋಶೂಟ್ ಶುರು ಆಗ್ಬಿಟ್ಟಿದೆ. ಇತ್ತೀಚೆಗೆ ಎಲ್ಲಿ ಸುಂದರವಾದ ಸ್ಥಳ ಸಿಗುತ್ತೆ ಅಲ್ಲಿ ನಾಳೆ ಗಂಡು ಹೆಣ್ಗಳು ಬಂದು ಇಲ್ಲಿ ಫೋಟೋ ತೆಗೆಸ್ಕೊತಾರೆ. ಬೆಳಿಗ್ಗೆ ಬಂದು ಫೋಟೋ ತೆಗೆಸ್ಕೊತಾರೆ. ಚಪಲ ಬಂದರೆ ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೂ ಇದೊಂದು ಅಡ್ಡ ಆಗಿದೆ. ಇನ್ನು ಕೆಲವರು ಮಧ್ಯಾಹ್ನದ ಹೊತ್ತು, ನಾನೇ ನೋಡಿದ್ದೀನಿ, ಇಲ್ಲಿನ ವಾಚ್ಮನ್ಗೆ ಹೇಳಿಬಿಟ್ಟು ಹೆಂಡ ಮತ್ತು ಇಸ್ಪೀಟ್ ಆಡೋ ಕ್ಯಾಂಪ್ಗಳು ನಡೀತವೆ ಇಲ್ಲಿ. ಇಲ್ಲಿ ಉತ್ಪ್ರೇಕ್ಷೆಯಿಂದ ನಾನು ಹೇಳ್ತಾ ಇಲ್ಲ, ಇದೇ ಮೊದಲನೇ ಸಲ ನಾನು ಹೇಳ್ತಾ ಇರೋದು. ಮೈಸೂರಿನ ಇತಿಹಾಸ ನಿರ್ಮಾಣ ಮಾಡಿದಾಗ ಇದು ಪ್ರಮುಖವಾದ ಕಟ್ಟಡ. ಇವತ್ತು ಈ ಸ್ಥಿತಿಗೆ ಬಂದಿದೆಯಲ್ಲ, ನೋಡ್ಕೊಳ್ಳೋರು ಇಲ್ಲ. ಹೀಗೆ ಆದರೆ ಇಲ್ಲಿ ನೋಡಿ, ಈ ಜಾಗ ಅಲ್ಲಿಂದ ಹಾರೋಗೋದು ಮರಿತಾ ಇದೆ. ಸುಂದರವಾದ ತಾಣ ಆಗಿತ್ತಿದು. ಇವತ್ತು ಬೇಜಾರಾಗುತ್ತೆ ಹೇಳೋಕ್ಕೆ. ಇವತ್ತಿನ ಜನಕ್ಕಿದು ಬೇಕಾಗಿಲ್ಲ, ಏಕೆಂದರೆ ಅವ್ರ ಹಿಂದಿನ ಕಥೆಯಿಂದ ಗೊತ್ತಿಲ್ಲ, ಹೇಗಿತ್ತು ಅಂತ ಗೊತ್ತಿಲ್ಲ. ಇವತ್ತು ಒಟ್ಟಾಗಿ ಹೇಳೋದಾದರೆ ಜೂಜುಕೋರರು, ಮಾದಕ ಪಾನೀಯ ಕುಡಿಯೋರು, ಹೆಂಡ, ಬೇಜಾರು, ಮತ್ತೆ ವೇಶ್ಯ ಆದರಕ್ಕೆ ಈ ಕಟ್ಟಡ ಬಳಸ್ತಾ ಇದ್ದಾರೆ. ಸಂಕಟಾಗುತ್ತೆ ಹೇಳೋದಕ್ಕೆ. ಸರ್ಕಾರ ಮ್ಯೂಸಿಯಂ ಮಾಡಲಿ, ಸಂತೋಷ, ಏನು ಬೇಕಾದ್ರೂ ಮಾಡಿ, ರಿಪೇರಿ ಮಾಡಿ ಫಸ್ಟು. ಕಟ್ಟಡ ಐತೆ
ಐತಿಹಾಸಿಕ ಪಾರಂಪರಿಕ ಕಟ್ಟಡ ದುರುಪಯೋಗ ಆಗದಂಥ ರೀತಿಯಲ್ಲಿ ನೋಡ್ಕೋಬೇಕು. ಖಾಲಿ ಮಾಡಿ ಡಿ ಸಿ ಅಲ್ಲಿಗೆ ಹೊಟ್ಟೋದ್ರು, ಇನ್ನೊಂದು ಬಿಲ್ಡಿಂಗ್ಗೆ ಇದು ಪೇವರ್ಸಿಯಾಗಿ ಬಿದ್ದಿದೆ. ಆ ಡಿ ಸಿ ಗಮನ ಹರ್ಸೋಕ್ಕಾಗಲ್ವ? ಸರಿಯಾಗಿ ಒಂದು ಸಲ ಇನ್ಸ್ಪೆಕ್ಷನ್ ಮಾಡೋದು ಗೊತ್ತಾಗುತ್ತೆ ಅವ್ರಿಗೆ. ಮೊದಲು ಆಗಬೇಕಾದ್ದು ಸಣ್ಣ ಪುಟ್ಟ ರಿಪೇರಿಗಳು, ಆಮೇಲೆ ಮ್ಯೂಸಿಯಂ ಮಾಡಿ. ಮ್ಯೂಸಿಯಮೆಲ್ಲ ಏನು ಬೇಕಾದ್ರೂ ಮಾಡಿ. ಮ್ಯೂಸಿಯಂ ಮಾಡ್ತೀವಿ ಅಂತಾರೆ, ಮ್ಯೂಸಿಯಮ್ ಏನು ಇಡ್ತಾರೆ ಅಂತ ಗೊತ್ತಿಲ್ಲ. ಇನ್ನೊಬ್ಬರು ಕೇಳ್ತಾರೆ ಯೋಗ ಸಂಘದವರು, ನಾವು ಯೋಗ ಮಾಡ್ತೀವಿ ಇಲ್ಲಿ, ನಮಗೆ ಬಿಟ್ಕೊಡಿ ಅಂತಾರೆ. ಯಾರ್ಯಾರಿಗೆ ಬೇಕಾದ್ರೂ ಬಿಟ್ಕೊಡಿ, ಮತ್ತು ರಿಪೇರಿ ಮಾಡಿ. ಪಾರಂಪರಿಕತೆ ಮತ್ತು ಐತಿಹಾಸಿಕತೆ ಈ ಕಟ್ಟಡದ ಜೊತೆ ಏನಿದೆ ಅದನ್ನು ಪವಿತ್ರ ಇತಿಹಾಸ ಅಂದ್ಕೊಂಡು ನಮ್ಮ ಜಿಲ್ಲಾಧಿಕಾರಿ, ಯಾಕೆಂದರೆ ಅವರೇ ಎಲ್ಲ ನಡೆಸೋರು, ಉಳಿಸ್ಬೇಕು, ಅದನ್ನು ರಕ್ಷಣೆ ಮಾಡಲಿ. ಹಾಳು ಮಾಡಲು ಅವಕಾಶ ಕೊಡಬೇಡಿ ಕಟ್ಟಡವನ್ನು. ಇಷ್ಟು ನನ್ನ ಪ್ರಾರ್ಥನೆ. ನಾನು ನಮ್ಮ ಕ್ಯಾಮ್ರಾಮನ್, ಏನೇ ನಿನ್ನ ಹೆಸರು? ಅನಿಲ. ವಿನಯವಾಗಿ ನಾನು ಹೇಳಿದ್ನೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅವನಿಗೆ ವಿನಯ್ ಅಂತ ಹೆಸರಿಟ್ಟಿದ್ದಾರೆ. ನಾನು ಮಾತಾಡೋದು ನ್ಯೂಸ್ 1 ಚಾನಲ್, ನ್ಯೂಸ್ ಫಸ್ಟ್ ಬೆಂಗಳೂರಿದೆ, ನಮ್ಮ ಸ್ನೇಹಿತರದ್ದು. ಮಾತಾಡುವ ಅಂತ ಹೇಳಿದ್ರು ಅವರು, ಅವ್ರಿಗೋಸ್ಕರ ನಾನು ಮಾತಾಡಿದ್ದೀನಿ. ನಮಸ್ಕಾರ. ಇದು ನೋಡಿದ್ರೆ ಹಳೆ ಅಠಾರ ಕಚೇರಿಯ ಅಂದಿನ ಸ್ಥಿತಿ ಹೇಗಿತ್ತು, ಇಂದಿನ ಸ್ಥಿತಿ ಹೇಗಿದೆ ನೋಡಿದ್ರೆ. ನಾನು ಕ್ಯಾಮ್ರಾಮನ್ ವಿನಯ್ ಜೊತೆಯಲ್ಲಿ ನಟರಾಜ್ ಅರಸು. ನಮಸ್ಕಾರ.